ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ತರೀಕೆರೆಯ ನಗರ ಅಗಲೀಕರಣದ ಕಾಮಗಾರಿ 9/10/2024ರಂದು ರಾಜ್ಯ ಲೋಕೋಪಯೋಗಿ ಇಲಾಖೆಯ ಸಚಿವರಾದ ಮಾನ್ಯ ಸತೀಶ್ ಜಾರಕಿಹೊಳಿ ಹಾಗೂ ಮಾನ್ಯ ಶಾಸಕರಾದ GS ಶ್ರೀನಿವಾಸ್ ರವರು ನಗರದ ಗಾಂಧಿ ಸರ್ಕಲ್ನಲ್ಲಿ ಗುದ್ದಲಿ ಪೂಜೆ ನೆರವೇರಿಸಲಿದ್ದಾರೆಂದು ಶಾಸಕರಾದ GS ಶ್ರೀನಿವಾಸ್ ರವರು ಇಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಪಕ್ಷದ ತಾಲೂಕು ಅಧ್ಯಕ್ಷರಾದ ಫಾರೂಕ್, ನಗರಾಧ್ಯಕ್ಷರಾದ ವರ್ಮಪ್ರಕಾಶ್ ಹಾಗೂ ಪುರಸಭೆ ಅಧ್ಯಕ್ಷರಾದ ವಸಂತಕುಮಾರ್, ಪುರಸಭೆ ಉಪಾಧ್ಯಕ್ಷೆ ಗಿರಿಜಾ ಪ್ರಕಾಶ್, ಜೈ ಕರ್ನಾಟಕ ಸಂಘದ ಜಗದೀಶ್, ದುಗ್ಲಾಪುರ ರಂಗಪ್ಪ, ಅಜ್ಜಂಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ದಯಾನಂದ್, ಕಾರ್ಯದರ್ಶಿ ಪುರುಷೋತ್ತಮ್, ಗೋವಿಂದಪ್ಪ, ರಂಗೇನಹಳ್ಳಿ ಗಾರೆಕಿಟ್ಟಿ ಮತ್ತು AEE ನಾಗೇಂದ್ರಪ್ಪ ಹಾಗೂ ಅನೇಕ ಮುಖಂಡರು ಹಾಜರಿದ್ದರು. ವರದಿ ಕರ್ಕುಚ್ಚಿ ಕೃಷ್ಣಮೂರ್ತಿ, SP7 ನ್ಯೂಸ್, ತರೀಕೆರೆ. ನೆಕ್ಸ್ಟ್ 2 ಕಡೆ 7.5 ಮೀಟರ್ ಅಗಲದ ಕ್ಯಾರೇಜ್ ವೇ ಬರುತ್ತೆ. 7.5 ಮೀಟರ್ ಅಗಲದ ಕ್ಯಾರೇಜ್ ವೇ. ಕ್ಯಾರೇಜ್ ಅಂದರೆ ರೋಡ್ ವೆಹಿಕಲ್ ಓಡಾಡುವಂಥ ಜಾಗ, ಮುಖ್ಯವಾದ ರಸ್ತೆ. ಅದರ ನಂತರ 2.5 ಮೀಟರ್ ಅಗಲದ ಇಂಟರ್ಲಾಕ್ ಪಿಯರ್ಸ್ ಹಾಕಿರ್ತೀವಿ. ಅದು 2.5 ಮೀಟರ್ ಅಗಲದ, 2 ಸೈಡ್ 2.5 ಮೀಟರ್ ಅಗಲದ ಇಂಟರ್ಲಾಕ್ ಪಿಯರ್ಸ್. ಫುಟ್ಪಾತ್ ಅಲ್ಲ, ಬಂದಿಲ್ಲ ಸರ್. ಪಾರ್ಕಿಂಗ್ ಮಾಡಿಸೋ ಇಂಟರ್ಲಾಕ್ ಹಾಕಿರೋ ಉದ್ದೇಶ ಅಂದರೆ ನಾಳೆ ಯಾರು ಲಿಕ್ವಿಡ್ ಹಾಕಿರ್ತಾರೆ, ಓಪನ್ ಮಾಡಿಬಿಟ್ಟು ಮತ್ತೆ ಅಲ್ಲೇ ಇದು ಮಾಡೋದು ಆ ಉದ್ದೇಶಕ್ಕೆ ಅದಾದ ನಂತರ ಡೆಂಟ್ ಅಂತ ಒಂದು ನಗರಾಭಿವೃದ್ಧಿ ಯೋಜನೆಯಲ್ಲಿ 25 ಸೆಂಟ್ 2.5 ಅಡಿ ಅಗಲದ ಲ್ಯಾಂಡ್ಸ್ಕೇಪಿಂಗ್ ಆಗುತ್ತೆ. ಲ್ಯಾಂಡ್ಸ್ಕೇಪಿಂಗ್ ಬರ್ತಾ ಇದೆ, ಅದರಲ್ಲಿ ಲೈಟಿಂಗ್ ವ್ಯವಸ್ಥೆ ಆಗುತ್ತೆ. ಅದಾದ ನಂತರ ಒಂದು CC ಡ್ರೈನ್, 2 ಸೈಡ್ ಡ್ರೈನ್ ಬರುತ್ತೆ. 1 ಮೀಟರ್ ಇದು ನಾನು ಹೇಳಿದ್ದು ಅಗಲ ಅಷ್ಟೇ ಇರುತ್ತೆ. ಡೆಪ್ತು ಆ ಗ್ರೇಡಿಯಂಟ್ ಮೇಲೆ ಜಾಸ್ತಿ ನಮ್ಮೂರಿನ ಸಮಸ್ಯೆಗಳು ಎಲ್ಲೆಲ್ಲಿ ಆ ಭಾಗ ಅರ್ಧ ಭಾಗದಿಂದ ಗಣಪತಿ ಬಿಟ್ಟ ತರೀಕೆರೆಯ ಅರ್ಧ ಭಾಗದಲ್ಲಿ ಈ ಭಾಗಗಳು ಮತ್ತು ಇಲ್ಲಿ ಮುನ್ಸಿಪಲ್ ಆಫೀಸ್ ಅದು ಮೇಲೆ ಆಫೀಸ್ ಎಲ್ಲ ಅಪ್ ಸೈಡಲ್ಲಿ ಇರ್ತದೆ. ಎಲ್ಲ ಡೌನ್ ಸೈಡ್ ಕೆರೆ ಇಲ್ಲಿ ದೊಡ್ಡ ಕೆರೆ, ಎಲ್ಲ ದೊಡ್ಡ ಕೆರೆಗೆ ಹೋಗ್ಬಾರ್ದು. ಈಗ ಏನು ಮಾಡಿದ್ದಾರೆ ಇಷ್ಟು ಆಮೇಲೆ ನಾನು ಇದು 12 ಗಂಟೆ ಕಾರ್ಯಕ್ರಮವನ್ನು ನಾವು ಗಾಂಧಿ ಸರ್ಕಾರಿ ಅಲ್ಲಿ ಈಗಾಗಲೇ ಮಾಡ್ಕೊಂಡಿದ್ದೀವಿ.
ಜನ ಅಭಿಮಾನಿಗಳಿದ್ದಾರೆ ಅವರಿಗೆ ನಮ್ಮ ರಾಜ್ಯಾದ್ಯಂತ ಇದ್ದಾರೆ. ಏನು ಅಭಿವೃದ್ಧಿ ಸರ್ 29.5 ಫುಟ್ಬಾಲ್ ಡೆವಲಪ್ಮೆಂಟ್